ಫ್ರೆಂಡ್ಸ್ ನಮಸ್ಕಾರ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಫ್ರೆಂಡ್ಸ್, ಇವಳ ಹೆಸರು ದಿವ್ಯಾ ವಸಂತ. ಕೇಳಿದ್ರಲ್ಲ ಫ್ರೆಂಡ್ಸ್, ಇವಳ ಹೆಸರು ದಿವ್ಯಾ ವಸಂತ ಅಂತೆ. ಇವಳ ಕೆಲಸ ಬಂದ್ಬಿಟ್ಟು ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ 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 ಡಮ್ ಡಮ್ ಡಗಾರ್ ಡಗಾರ್. ಇವಳು ಕೆಲಸ ಮಾಡ್ತಿರೋದು ಯಾವುದೋ ಒಂದು ಟಿವಿನಲ್ಲಿ. ಆ ಟಿವಿ ಹೆಸರು BTV ಅಂತ. ಆದ್ರೂ CEO ಬಂದ್ಬಿಟ್ಟು ಗೊತ್ತಲ್ಲ ಯಾರು ಅಂತ. ಅವನು ಇವ್ರಿಗೆಲ್ಲ ಒಂದು ಗ್ರೂಪ್ ಮಾಡಿಬಿಟ್ಟು ಅವರಿಗೆ ಒಂದು ಫ್ಲ್ಯಾಟ್ ಮಾಡಿಕೊಟ್ಟಿದ್ದಾರೆ ಇಂದಿರಾನಗರದಲ್ಲಿ. ಇವ್ರ ಕೆಲಸದ ಉದ್ದೇಶ ಏನಪ್ಪ ಅಂತಂದರೆ ಒಳ್ಳೊಳ್ಳೆ ದುಡ್ಡಿರೋರನ್ನ ನೋಡೋದು, ಅವ್ರನ್ನ ಕ್ಯಾಚ್ ಹಾಕೊಳ್ಳೋದು. ಅಕಸ್ಮಾತ್ ಅವಳು ಏನಾದ್ರೂ ಹುಡುಗಿ ಆಗಿದ್ರೆ ಅಲ್ಲಿಗೆ ಹುಡುಗರನ್ನ ಕಳಿಸೋದು, ಅಥವಾ ಹುಡುಗ ಆಗಿದ್ರೆ ಹುಡುಗಿ ಕಳಿಸ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊಂಬಿಡೋದು. ದುಡ್ಡಿಗೆ ಏನು ಬೇಕಾದರೂ ಮಾಡ್ತಾರೆ, ತಲೆ ಹೊಡಿತಾರೆ ಅಂತ ಕೆಲಸ ಮಾಡೋಳು ಇವಳು. ಒಳ್ಳೆ ಸಿಹಿ ಸುದ್ದಿ ಕೊಟ್ಟೋಳೆ ರಾಜ್ಯಕ್ಕೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೆಂಪಾನ ನಿನ್ನ ಕಲ್ಲದ ಮ್ಯಾಲ ಟಿಂಪಲ್ ಮ್ಯಾಲ ಎದ್ದ ಕಾಣ್ತತಿ ಒಂದ ಪಿಂಪಲ್ ನಿನ್ ಜನ್ಮಕ್ಕೆ ಹೋಗೋ. ಅಲ್ಲ, ನ್ಯೂಸಲ್ಲಿ ಕೂತ್ಕೊಂಡು ಬೊಗಳ್ತಾ ಇದ್ಲು ಏನಂತ, ದರ್ಶನ್ ಫ್ಯಾನ್ಸ್ ಕಿತ್ತೋದವರು ಅಂತ ಬೊಗಳ್ತಾ ಇದ್ದು. ಆದರೆ ಯಾರು ಕಿತ್ತೋಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಇವಳು ಯಾವ ಅಂಡರ್ ವೇವರ್ ಸಿಗರು ನಿಜವಾಗ್ಲೂ. ನಾನೆಲ್ಲೋ ಆಯ್ತಪ್ಪ ಒಳ್ಳೆಯಳು ಅಂತ ಅಂದ್ಕೊಂಡಿದ್ದೆ. ನೀನು ಇಂಥ ಕಿತ್ತೋದು ಕೆಲಸ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ದುಡ್ಡುಗೋಸ್ಕರ ಅವ್ನು ಕಂಡು ಯಾರೋ ಒಬ್ಬನ ಜೊತೆ ಹೋಗ್ಬಿಡೋದು, ಅವನ ಜೊತೆ ಫುಲ್ಲು ಎಲ್ಲ ಮಲ್ಕೊಂಬಿಟ್ಟು ವಿಡಿಯೋ ಮಾಡ್ಬಿಡೋದು. ಅದನ್ನು ತೋರಿಸ್ಬಿಟ್ಟು 15 ಲಕ್ಷ ಕೊಡು, 10 ಲಕ್ಷ ಕೊಡು, 5 ಲಕ್ಷ ಕೊಡು ಅಂತ ಯಾಮರ್ಸೋದು. ಇಂಥ ಕೆಲಸ ಮಾಡೋಳು. ಎಲ್ಲ ಊರು ಬಿಟ್ಟು ಹೋಗೋಳೆ, ಅದೆಲ್ಲ ಒಳಗೆ ಗೊತ್ತಿಲ್ಲ, ಯಾಕೆ ಟ್ರಾಪ್ ಮಾಡ್ಕೊಳ್ಳೋ ಗೊತ್ತಿಲ್ಲ. ಇವಳೇನು ದೊಡ್ಡದಾಗಿ ಕೂತ್ಕೋತಾ ಇದ್ಲು. ಅದಕ್ಕೆ ಬೇರೆ BTV CEO ಅವನು. ಬಿಡಿ ಆದ್ರೂ ಸೇರ್ತೀನಿ, ಸಿಗರೇಟ್ ಆದ್ರೂ ಸೇರ್ತೀನಿ, ರಮ್ ಆದ್ರೂ ಕುಡಿತೀನಿ, ಬಿಯರ್ ಆದ್ರೂ ಕುಡಿತೀನಿ, ನಿಂಗೇನ್ ಚಿಂತಿಲ್ಲೇ. ನೀನು ಬೀಡಿ ಆದರೂ ಸೇದು, ಸಿಗರೇಟ್ ಆದರೂ ಸೇದು, ಎಣ್ಣೆನಾದರೂ ಕುಡಿ, ರಮ್ ಆದರೂ ಕುಡಿ. ಇದಕ್ಕಿಂತ ಇನ್ನೊಂದು ಒಳ್ಳೆ ಕೆಲಸ ಹೇಳ್ತೀನಿ ಕೇಳು. ನಮ್ಮ D-Boss ಬರ್ತಡೇ ದಿನ ಆ ರಾತ್ರಿ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಫುಲ್ಲು ಎಲ್ಲನೇ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ಬಿಟ್ಟು ಚಪ್ಪಲಿಗಳೆಲ್ಲ ಜನಸಂದಣಿ ಜಾಸ್ತಿ ಆಗಿ ತಳ್ಳಾಟ ನೂಕಾಟ ಎಲ್ಲ ಆಗ್ಬಿಟ್ಟು ಚಪ್ಪಲಿಗಳು ಸುಮಾರು ಒಂದು 2 ಲೋಡ್ ಬಿದ್ದಿರ್ತವೆ. ಅವ್ನು ಹಾಕೊಂಡು ಹೋಗಿ ಒಳ್ಳೆ ಬಿಸ್ನೆಸ್ ಮಾಡೋದು, ಮಾರ್ಕೆಟಲ್ಲಿ ಇಟ್ಕೊಂಡು ಇನ್ನೂ ಒಳ್ಳೆ ವ್ಯಾಪಾರ ಆಗುತ್ತೆ. ಅದನ್ನೇ ಮಾಡೋದ್ರ ಬದಲು ಇದು ಮಾಡೋದು ಒಳ್ಳೆ ಕೆಲಸ ಆಗೋದು ನಿಮಗೆ. ಇನ್ನೊಂದೇ ಒಂದು ಮಾಡ್ತಿದ್ಯಾ, ಬೀಡಿ ಆಯಿತು, ಸಿಗರೇಟ್ ಆಯಿತು, ಎಣ್ಣೆ ಆಯಿತು, ರಮ್ ಆಯಿತು, ಇದೆಲ್ಲ ಓಕೆ. ಆದರೆ ದುಡ್ಡುಗೋಸ್ಕರ ಯಾವನ ಜೊತೆ ಬೇಕಾದ್ರೂ ಮಲಗ್ಬಿಟ್ಟು 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಎದುರಿಸ್ತೀನಿ. ಇದೊಂದು ಬಿಟ್ಟಿದೆ, ಇದೊಂದು ಸೇರಿಸ್ಕೊ. ನಿಮ್ಮದ್ ನೀವು ತೊಳ್ಕೊಳ್ಳಿ. ಇವಳು ಏನು ಗುರು ಹಿಂಗೆ ಹೇಳ್ತಾವಳೆ, ನಿಮ್ಮದು ನೀವು ತೊಳ್ಕೊಳ್ಳಿ ಅಂತ. ಎಲ್ರೂ ಅವ್ರ ತಿಕ್ಕ ಅವರೇನೆ ತೊಳ್ಕೊಳ್ಳೋದು. ನೀನು ತೊಳೆಯಕ್ಕೆ ಬರ್ತೀಯ ಎಲ್ಲರೂ ತಿಕ್ಕ ನೀನು. ಕೊಂಗೆ ಶಾರ್ಟ್ಸ್ ಆದ್ರೂ ಹಾಕ್ತೀನಿ, ಜೀನ್ಸ್ನಾದ್ರೂ ಹಾಕ್ತೀನಿ, ಮಿಡಿನಾದ್ರೂ ಹಾಕ್ತೀನಿ, ಸಿರೆನಾದ್ರೂ ಹಾಕ್ತೀನಿ, ನಿಂಗೇನ್ ಚಿಂತಿಲ್ಲೇ. ನೀನು ಮಿಡಿನರ ಹಾಕು, ನೈಟಿನರ ಹಾಕು, ಸಿರೆನರ ಹಾಕು, ಹಂಗೆ ಬಿಚ್ಕೊಂಡು ಓಡಾಡ್ಬಿಡು, ಹೇಳ್ತೀನಿ, ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಬೆಸ್ಟ್ ಅಲ್ವಾ? ಯಾಕಂದರೆ ನೀವು ಊರನ್ನು ಬಿಟ್ಬಿಟ್ಟಿದ್ದೀರಾ, ಹಂಗೇನು ಓಡಾಡ್ಬಿಡ್ತೀರಾ. ಯಾಕಂದರೆ ಇದು ನೋಡಿದ್ಮೇಲೆ ಗೊತ್ತಾಯ್ತಲ್ಲ. ದುಡ್ಡುಗೋಸ್ಕರನ ಏನು ಬೇಕಾದರೂ ಮಾಡ್ತಿರಲ್ಲ. ಇನ್ನೇನು ಅದನ್ನು ಬಿಚ್ಚಾಕೊಂಡು ಓಡೋದ್ರಲ್ಲಿ ಇನ್ನೇನಿದೆ, ಅದನ್ನೇ ಮಾಡ್ಬಿಡಿ. ನಿಮ್ಮ ಜನಕ್ಕೆ ಬೆಂಕಿ ಹಾಕ. ಫಸ್ಟು ನೀವು ಹೆಂಗಿದ್ದೀರಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನನ್ನ ಯೋಗ್ಯತೆ ಏನು, ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಹಲ್ಕ ಕೆಲಸ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಂಡು ಮಾತಾಡು. ದಿವ್ಯಾ ವಸಂತ, ನಿನ್ನ ಬಾಯಿಗೆ ನಾನು ಮೆಟ್ಟಿಕ. ದಿವ್ಯಾ ವಸಂತ, ಸಾರಿ ದಂಧೆ ವಸಂತ, ಸರಿಯಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಯಾಕೆ ದರ್ಶನ್ ಫ್ಯಾನ್ಸ್ ಕಂಡ್ರೆ ಅಷ್ಟೊಂದು ತಿಕ್ಕ ಹುಡ್ಕೊಂಡು ಸಾಯ್ತೀಯಾ? ಸರಿಯಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನಾವು ದರ್ಶನ್ ಫ್ಯಾನ್ಸ್ ಮಾಡಿರೋ ಕೆಲಸದಲ್ಲಿ 0.01% ಕೂಡ ಮಾಡೋ ಯೋಗ್ಯತೆ ಇಲ್ಲ. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿಂತರ ಕಿತ್ತೋದೊಳಗಿಲ್ಲ. ಎಷ್ಟು ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಾಕ್ಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಊಟದ ಕೆಲವೊಂದು ಟೈಮಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಪೆನ್ನು, ಪುಸ್ತಕ, ಬ್ಯಾಗು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಮಂಥ ನಾಯಿಗಳು ಕರೋನಾ ಟೈಮ್ಗಳು ಎಲ್ಲಿ ಬಿದ್ದಿದ್ವೋ ಗೊತ್ತಿಲ್ಲ, ಎಲ್ಲಿ ಹನಿ ಟ್ರ್ಯಾಪ್ ಮಾಡ್ಕೊಂಡು ಬಿದ್ದಿದ್ರೋ ಗೊತ್ತಿಲ್ಲ, ಯಾವನ ಜೊತೆ ಮಲ್ಕೊಂಡು ವಿಡಿಯೋ ಮಾಡ್ಕೊಂಡು 10 ಲಕ್ಷ 5 ಲಕ್ಷಕ್ಕೆ ಅವ್ರನ್ನ ಎದುರಿಸ್ತಿರೋ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ನಮ್ಮ D-Boss ಹೇಳಿದ ಒಂದೇ ಒಂದು ಮಾತಿಗೆ ಪ್ರಾಣಿಗಳಿಗೆ ಊಟ ಎಷ್ಟು ಕೋಟಿ ಕಲೆಕ್ಷನ್ ಆಯಿತು. ಅದು ನಮ್ಮ ಬಾಸ್ ಫ್ಯಾನ್ಸ್ಗಿರೋ ಒಂದು ಗೌರವ. ಅದು ಬಿಡು, ಎಷ್ಟು ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆ ಕಾಲದಲ್ಲಿ ಆ ಪ್ರಾಣಿ ಪಕ್ಷಿಗಳ ದಾಹ ತೀರಿಸಿದ್ದಾರೆ ದರ್ಶನ್ ಫ್ಯಾನ್ಸ್, ಗೊತ್ತಾ ನಿಮಗೆ? ಎಷ್ಟೋ ಪ್ರಾಣಿಗಳು ಉಳಿದಿದ್ದಾವೆ. ಎಷ್ಟು ಎಜುಕೇಷನ್ ಮಾಡ್ತಿರ್ತಕ್ಕಂಥ ಫೀಸ್ಗಳು ಕಟ್ಟಿದ್ದಾರೆ ನಮ್ಮ ಬಾಸು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ವಾ? ಬಾಯಿಲಲ್ವಾ ನಿಮಗೆ? ಎಲ್ಲದಕ್ಕೂ ಆ ದೇವರಿದ್ದಾನೆ. ಆ ದೇವರು ನಿಮಗೆ ಖಂಡಿತ ಶಿಕ್ಷೆ ಕೊಡ್ತಾನೆ. ನಮ್ಮ ಬಾಸು ನಿರಪರಾಧಿಯಿಂದ ಬಂದೇ ಬರ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.